ಏಯ್ ಅಪ್ಪರ್ ಬೇಡ ಅಂತಂದ್ರೆ ನಿನಗೇನ ಗಾಡಿ ನೀನ್ ಓದ್ಸೈದಾಗಿಲ್ಲ ನಿಮ್ ತಂಗಿ 94% ಬಂದದ್ದು ಯಾರು ಓದಂಗಿಲ್ಲ ರೊಕ್ಕ ಕೊಟ್ಟರೆ ಓದಂಗಿಲ್ಲ ಮಕ್ಕಳಿಗೆ ನಿಮ್ಮ ತಂಗಿ ಓದಿದ್ರೆ ಅಷ್ಟು ಪರ್ಸೆಂಟ್ ಬಂದಿದೆ ನೀವು ಸುಮ್ಮನೆ ನಿಮ್ಮ ಅಪ್ಪನ ಹೆಸರು ಹೇಳಿ ಅವ್ರಿಗೆ ಓದಿಸಲಾಗಿರ್ತಾರ ನೀವು ಅಂದ್ರೆ ನಾನು ಆಕೆ ದುಡ್ಡು ನಾನೇ ಕೊಡ್ತೀನಿ ಅವ್ರ ಅಪ್ಪ ನಾನು ನೋಡ್ಕೊಂತೀನಿ ನಿಮ್ಗೆ ತೊಂದರೆ ಐತೆ ಆಕೆನ ಮಾಡಕ್ಕಂತಂದ್ರೆ ಏನರ್ಥ ಆಕಿ 94% ಓದಾಳೆ ಸ್ವಲ್ಪ ಬುದ್ಧಿ ಇಟ್ಕೊಂಡು ಮಾತಾಡಿ ಏನ್ ಮಾತಾಡ್ತೀರಿ ಸ್ವಲ್ಪ ತಿಳಿದೆ ನಿಮ್ಗೆ ಆ ಹುಡುಗಿ ಜೀವನ ಯಾಕೆ ಮಾಡ್ತೀರಿ ನೀವು ಈಗ ಬಾಯಿ ಮನೆ ಹತ್ರ ಬಾಯಿ ಏನ್ ತೊಂದ್ರೆ ನಿಮಗೆ ಆ ಹುಡುಗಿ ಓದ್ಸಕ ತಮ್ಮಲ್ಲ ಏನ್ ಪ್ರಾಬ್ಲಮ್ ನಿಮಗೆ ಓದ್ಸಕ ಆಯ್ತು ಒಪ್ಕೊಂಡೆ ತೊಂದ್ರೆ ಆಗೈತೆ ಮನೆಗೆ ಈ ತರ ತೀರ್ಕೊಂಡು ಹೋಗ್ಯಾರೆ ತಂದೆ ಆರಾಮಿಲ್ಲ ಬಟ್ ಆ ಹುಡುಗಿ ಓದ್ಸಲಾರಂಗಿದ್ರೆ ನಿನ್ಗೇನ್ ಅನುಕೂಲ ಆಗದೆ ನಾನೇ ಅವ್ರ ಮನೆ ಮುಂದೆ ಹೋಗಿ ಹೇಳಿದೀನಮ್ಮ ಕೊಡ್ತೀನಿ ಅಂತ ಹೇಳಿ ಕಳ್ಸಮ್ಮ ನನಗೆ ಅಡ್ಮಿಷನ್ ಮಾಡಿಸ್ತೀನಿ ನಾಳೆನೆ ನಿಮ್ಗೆ ಏನೇ ತಿಂಗಳ ಸಂಬಳ ನಾನು ಕೊಡ್ತೀನಿ ಅಂದೆ ಅವ್ರ ಮನೆಗೆ ಕೂಡ ಕಳಿಸ್ತೀನಿ ಆ ರೇಷನ್ ಕೂಡ ಕಳಿಸ್ತೀನಿ ತಿಂಗಳ ಆಯ್ತಾ ಆ ಹುಡುಗಿ ಓದಿಸ್ತೀನಿ ಓದ್ಸ ಹುಡುಗಿ ಕರ್ಕೊಂಬ ನಾಳೆ ಬೆಳಿಗ್ಗೆ ಕರ್ಕೊಂಬರ್ತಿ ಇಲ್ಲಿಗೆ ಹೋಗಿ ಕರ್ಕೊಂಬ